ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೇಸರಿ ದಳದಿಂದಾಗುವ ಉಪಯೋಗ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಕೇಸರಿ ಅಂದರೆ ಏನು? ಅದು ಒಂದು ಸ್ಪೈಸ್ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಮಸಾಲೆ ಪದಾರ್ಥ. ಕೇಸರಿ ಕ್ರೋಕಸ್ ಎಂಬ ಒಂದು ಹೂವಿನ ದಳದಿಂದ ಕೇಸರಿ ಬರುತ್ತೆ. ಸೊ ಒಂದು ಹೂವಲ್ಲಿ ಕೇವಲ ಮೂರು ದಳ ಇರುತ್ತೆ. ಹಾಗಾಗಿ ಕೇಸರಿ ತುಂಬ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಅದರದ್ದು ಬೇಸಾಯ ಕೂಡ ಕಡಿಮೆ, ಎಲ್ಲ ಕಡೆ ಬೆಳೆಯಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೇಸರಿ ತಗೊಳ್ಳೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಸೊ ನಾನು ನನ್ನ ಪ್ರೆಗ್ನೆನ್ಸಿಲಿ ಕೇಸರಿನ ತಗೊಂಡಿದ್ದೆ, ಅದರಿಂದ ನನಗೂ ಏನಾದರೂ ಬೆನಿಫಿಟ್ಸ್ ಆಯ್ತಾ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ವಿಡಿಯೋದ ಕೇಸರಿಯಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಕೇಸರಿ ಕುಡಿದ್ರೆ ಮಗು ಬೆಳ್ಳಗಾಗತ್ತಾ? ನಾವು ಪ್ರೆಗ್ನೆಂಟ್ ಇದ್ದಾಗ ಕೇಸರಿನ ಕುಡಿದ್ರೆ ಮಗು ಬೆಳ್ಳಗಾಗತ್ತಾ? ಖಂಡಿತ ಇಲ್ಲ. ಇದು ನೀವು ಕೇಸರಿನ ತಗೊಳ್ಳೋದ್ರಿಂದ ಮಗು ಬೆಳಗಾಗುತ್ತೆ ಅಂತ ಯಾವುದೇ ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿಲ್ಲ. ಇದು ಒಂದು ಮಿತ್ ಅಂತಾನೆ ಹೇಳ್ಬೋದು. ನೀವು ಕೇಸರಿ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಆದರೆ ಕೇಸರಿ ತಗೊಳ್ಳೋದ್ರಿಂದ ನಿಮ್ಮ ಮಗು ಬೆಳ್ಳಗಟ್ಟುತ್ತೆ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದಾಕಿ. ಸೊ ಫೇರ್ನೆಸ್ಸಿಗೂ ಕೇಸರಿ ತಗೊಳ್ಳೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅದು ಸೈಂಟಿಫಿಕಲ್ ಆಗಿ ಕೂಡ ಪ್ರೂವ್ ಆಗಿಲ್ಲ. ಸೊ ಕೇಸರಿಯಿಂದ ಇರೋ ಬೇರೆ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಕೇಸರಿ ತಗೊಳ್ಳೋದ್ರಿಂದ BP ನಿಮ್ಮದು ನಾರ್ಮಲ್ ಬರುತ್ತೆ, ಅಂದರೆ ಕಂಟ್ರೋಲಿಗೆ ಬರುತ್ತೆ. ಏನಾದರೂ ಇನ್ ಕೇಸ್ ನಿಮಗೆ BP ಜಾಸ್ತಿ ಇದ್ದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ BP ನಾರ್ಮಲ್ ಇರೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಕೇಸರಿ ತಗೊಳ್ಳೋದ್ರಿಂದ BP ಕಂಟ್ರೋಲ್ ಮಾಡೋಕ್ಕೆ ಕೇಸರಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಂದರೆ ಡೈಜೆಷನ್. ಸೊ ಯೂಶಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಡೈಜೆಷನ್ ಆಗ್ತಿರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಕೇಸರಿನ ತಗೊಳ್ಳೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮೂಡ್ ಸ್ವಿಂಗ್ಸ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ಕಾಮನ್. ಸೊ ನಿಮಗೆ ಮೂಡ್ ಸ್ವಿಂಗ್ಸ್ ಕೇಸರಿ ಕುಡಿಯೋದ್ರಿಂದ, ಕೇಸರಿ ಹಾಲು ಕುಡಿಯೋದ್ರಿಂದ ಮೂಡ್ ಸ್ವಿಂಗ್ಸ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇನ್ನೊಂದೇನು ಬೆನಿಫಿಟ್ ಅಂದರೆ ಸ್ಲೀಪ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ನಮಗೆ ತುಂಬ ಆಯಾಸ ಆಗ್ತಿರುತ್ತೆ. ಸೊ ನಿದ್ದೆ ಮಾಡೋಕ್ಕಾಗಲ್ಲ, ನಮ್ಗೆ ತುಂಬ ಟೈರ್ಡ್ನೆಸ್ ಇರುತ್ತೆ, ಬಟ್ ನಿದ್ದೆ ಬರ್ತಿರಲ್ಲ. ಸೊ ಕೇಸರಿ ಹಾಲನ್ನ ತಗೊಳ್ಳೋದ್ರಿಂದ ನಿಮಗೆ ನಿದ್ದೆ ಚೆನ್ನಾಗಾಗುತ್ತೆ. ಅದು ಒಂದು ಬೆನಿಫಿಟ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಕೇಸರಿ ಆ್ಯಂಟಿ ಟಾಕ್ಸಿಕ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಅಂದರೆ ನಾವು ತುಂಬ ವಿಷ ಪದಾರ್ಥಗಳನ್ನು ನಮ್ಮದು ದಿನನಿತ್ಯ ತೊಗೊತಾ ಇರ್ತೀವಿ ಬಾಡಿಗೆ. ಇವಾಗಂತೂ ಎಲ್ಲೆಡೆ ನಾವು ಕರೆಕ್ಟಾಗಿರೋದೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ, ತುಂಬ ಟಾಕ್ಸಿಕ್ ಪದಾರ್ಥಗಳನ್ನ ನಾವು ತೊಗೊತಾ ಇರ್ತೀವಿ. ಸೊ ನಾವು ಕೇಸರಿನ ಕುಡಿಯೋದ್ರಿಂದ ಆ ವಿಷಹಾರಿ ಪದಾರ್ಥಗಳನ್ನು ಕೇಸರಿ ಹೊರ ಹಾಕುತ್ತೆ ಅಂತಲೇ ಹೇಳ್ಬೋದು. ಅದು ಆ್ಯಂಟಿ ಟಾಕ್ಸಿಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಕೇಸರಿ ಕುಡಿಯೋದ್ರಿಂದ ಇದು ಕೂಡ ಒಂದು ಬೆನಿಫಿಟ್ ಆಗಿದೆ. ಆ್ಯಂಡ್ ನಮಗೆ ಲೆಗ್ ಕ್ರಾಂಪ್ಸ್ ಬರುತ್ತೆ, ಬ್ಯಾಕ್ ಪೇಯ್ನ್ ಬರುತ್ತೆ, ತುಂಬ ಇನ್ಫ್ಲಮೇಷನ್ ಇರುತ್ತೆ, ಪೇಯ್ನ್ ಇರುತ್ತೆ. ಇದೆಲ್ಲ ಕೂಡ ಕೇಸರಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮದು ಏರ್ ಕೂಡ ಗ್ರೋತ್ ಚೆನ್ನಾಗಾಗುತ್ತೆ ಕೇಸರಿ ಕುಡಿಯೋದ್ರಿಂದ. ಆ್ಯಂಡ್ ನಿಮ್ಮದು ಫೇಸಲ್ಲಿ ತುಂಬ ಡಾರ್ಕ್ನೆಸ್ಸು ಎಲ್ಲ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ನೀವು ಕೂಡ ಕೇಸರಿ ಕುಡಿಯೋದ್ರಿಂದ ನೀವು ಕೂಡ ಫೇರ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ಇನ್ನೂ ಒಂದು ಬೆನಿಫಿಟ್ ಏನಂದರೆ, ಓವರಾಲ್ ಕೇಸರಿ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಕೇಸರಿ ಕುಡಿಯೋದ್ರಿಂದ ಮಗು ಬೆಳ್ಳಗಟ್ಟುತ್ತೆ ಅನ್ನೋದು ಯಾವುದೇ ರೀತಿ ಪ್ರೂವ್ ಆಗಿಲ್ಲ. ಅದರಿಂದ ಫೇರ್ನೆಸ್ಸಿಗೂ ಕೇಸರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಕೇಸರಿಯಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ, ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕಂಟ್ರೋಲ್ ಆಗುತ್ತೆ, ಆ್ಯಂಡ್ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ, ನಿಮ್ಮದು ಪೇಯ್ನ್ ಎಲ್ಲ ರಿಲೀಫ್ ಆಗುತ್ತೆ, ಸ್ಲೀಪ್ ಚೆನ್ನಾಗಾಗುತ್ತೆ. ಇದೆಲ್ಲ ನಿಮಗೆ ಕೇಸರಿಯಿಂದ ಆಗೋ ಬೆನಿಫಿಟ್ಸ್ಗಳು. ಸೊ ನೀವು ಕೇಸರಿನ ಯಾವಾಗಿಂದ ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು? ಸೊ ಫಸ್ಟ್ ಟೈಮಿಸ್ಟರಲ್ಲಿ ಕೇಸರಿನ ತಗೊಳ್ಳೋಕ್ಕೆ ಹೋಗಬೇಡಿ, ಬಿಕಾಸ್ ಕೇಸರಿ ಒಂದು ಈಟ್ ಐಟಮ್ ಅಂತಲೇ ಹೇಳ್ಬೋದು, ಈಟ್ ಸ್ಪೈಸ್. ಸೊ ಅದನ್ನು ನೀವು ತಗೊಳ್ಳೋದ್ರಿಂದ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡೋಂಟ್ ಟೇಕ್ ರಿಸ್ಕ್ ಅಂತಲೇ ನಾನು ಹೇಳ್ತೀನಿ. ನೀವು ಕೇಸರಿನ 5ನೇ ತಿಂಗಳಿಂದ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಕೇಸರಿನ ಎಷ್ಟು ತಗೊಬೇಕು? ಒಂದು ದಿನಕ್ಕೆ 2 ರಿಂದ 3 ಸ್ಟ್ರಾಪ್. ಸೊ ಇವಾಗ ಕೇಸರಿಯ ದಳ ಇದೆಯಲ್ಲ, ಸೊ ಈ ಥರ ದಳನ ನೀವು 2 ದಳನ ಹಾಕ್ಕೊಂಡು ಹಾಲಿನಲ್ಲಿ ಹಾಕ್ಕೊಂಡು ಅದು ನೀಟಾಗಿ ಕರಗಿದ ಮೇಲೆ ಒಂದು 10 ನಿಮಿಷ ಬಿಟ್ಟು ಕುಡೀರಿ, ಆಯಿತಾ? 2 ದಳನ ಯೂಸ್ ಮಾಡಬೇಕು ಡೈಲಿ. ಅದಕ್ಕಿಂತ ಜಾಸ್ತಿ ಅಂದರೆ ನೀವು ಜಾಸ್ತಿ ತೊಗೊಂಡಷ್ಟು ಕೇಸರಿನ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಮಾಡ್ರೇಟಾಗಿ ಯೂಸ್ ಮಾಡಬೇಕು. ನೀವು ಎಷ್ಟು ತೊಗೊತಿದ್ದೀರಾ ಡೈಲಿ ಅನ್ನೋದು ನಿಮ್ಮ ಗಮನದಲ್ಲಿರಬೇಕು. ಆವಾಗ ಮಾತ್ರ ಕೇಸರಿಯಿಂದ ನಿಮಗೆ ಬೆನಿಫಿಟ್ಸ್ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ರಿಸ್ಕ್ ಆಗುತ್ತೆ. ಸೊ ಏನೆಲ್ಲ ನಿಮಗೆ
ರಿಸ್ಕ್ ಇದೆ ಕೇಸರಿ ತೊಗೊಳೋದ್ರಿಂದ. ಅಂದರೆ ನೀವು ಇನ್ ಕೇಸ್ ಫಸ್ಟ್ ಟ್ರೈಮಿಸ್ಟರಲ್ಲಿ ತೊಗೊಂಡ್ರಿ ಅಂದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮಗೆ ಕೆಲವರಿಗೆ ಕೇಸರಿ ಅಲರ್ಜಿ ಕಂಡೀಷನ್ ಉಂಟು ಮಾಡುತ್ತೆ, ಅದೊಂದು ನಿಮಗೆ ರಿಸ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವರಿಗೆ ವಾಮಿಟಿಂಗ್ ನಾಸಿಯಾ ಕೂಡ ಉಂಟಾಗುತ್ತೆ. ಸೊ ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ತೊಗೊಳೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗ ಮಾರ್ಕೆಟಲ್ಲೆಲ್ಲ ಕೇಸರಿನ ಕಲಬೆರಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಗುಡ್ ಕ್ವಾಲಿಟಿ ಕೇಸರಿನ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಸೊ ಕಲಬೆರಕೆ ಅಂದರೆ ಕೇಸರಿದು ಬೇರೆ ಏನಾದರೂ ತೊಗೊಂಡ್ಬಿಟ್ಟು ಬಣ್ಣ ಹೊಡೆದ್ಬಿಟ್ಟು ಕೇಸರಿ ಅಂತ ಮಾರಾಟ ಮಾಡ್ತಿದೆ, ಇದೆಲ್ಲ ದುರಂತನೇ ಅಂತಲೇ ಹೇಳ್ಬೋದು. ಸೊ ಇದೆಲ್ಲರಿಂದ ಏನೆಲ್ಲ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಜನ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಯಾವ ಥರ ಮನಸ್ಥಿತಿ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಕಲಬೆರಕೆಯಿಂದ ಆಗೋದ್ರಿಂದ ಸೊ ನೀವು ಒಂದು ಗುಡ್ ಕ್ವಾಲಿಟಿ ಕೇಸರಿನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಬ್ರ್ಯಾಂಡ್ ಇದೆ ತೊಗೊಳ್ಳಿ. ನಾವು ಬೇಕಂದರೆ ಬಟ್ಟೆ ಬೇಕಂದರೆ ಒಂದು ಸ್ವಲ್ಪ ಕಡಿಮೆ ಬ್ರ್ಯಾಂಡ್ದು ತೊಗೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ನಾವು ಆರೋಗ್ಯಕ್ಕಾಗಿ ನಾವೇನು ತಿಂತೀವಿ ಅದನ್ನು ನಾವು ಒಳ್ಳೆ ಕ್ವಾಲಿಟಿದೆ ತೊಗೊಂಡ್ರೇ ಒಳ್ಳೆಯದು ಅಂತಲೇ ನನ್ನ ಸಜೆಷನು. ಆ್ಯಂಡ್ ನಾನು ಕೂಡ ಕೇಸರಿನ ತೊಗೊಂಡಿದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ನಾನು ಥ್ರೋಟ್ ಪ್ರೆಗ್ನೆನ್ಸಿ ತೊಗೊಂಡಿಲ್ಲ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ತೊಗೊಂಡಿಲ್ಲ. ನಾನೊಂದು 5th ಮಂತಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಕುಡಿತಿದ್ದೆ, ನನಗೆ ಹಾಲು ಸೇರಲ್ಲ ಜಾಸ್ತಿ. ಸೊ ನಾನು ಮ್ಯಾಕ್ಸಿಮಮ್ ನೋಡಿ, ಇದು ಒಂದೇ ಪ್ಯಾಕ್ ನಾನು ಆ್ಯಕ್ಚುಲಿ ಕೇಸರಿ ಅಂತ ತೊಗೊಂಡಿದ್ದು ಪ್ರೆಗ್ನೆಂಟ್ ಟೈಮಲ್ಲಿ. ಮ್ಯಾಕ್ಸಿಮಮ್ 1 ಮಂತ್ ನಾನು ಕುಡ್ದಿರ್ಬೋದು ಅಷ್ಟೇ. ಥ್ರೋಟ್ ಪ್ರೆಗ್ನೆನ್ಸಿ ಅಂತೂ ನಾನು ಕುಡ್ದೇ ಇಲ್ಲ. ಬಟ್ ಅದರಿಂದ ಬೆನಿಫಿಟ್ಸ್ ಇದೆ. ಅವಾಗೆಲ್ಲ ನನಗೆ ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಿತ್ತು ಕೇಸರಿ ಹಾಲು ಕುಡಿಬೇಕಾದ್ರೆ. ಬಟ್ ನಂಗೆ ಹಾಲು ಅಂದರೆ ಅಲರ್ಜಿ ಇರೋದ್ರಿಂದ ನಾನು ತೊಗೊಳೋದು ಕಮ್ಮಿ ಮಾಡಿದೆ ಕೇಸರಿನ. ಬಟ್ ನನ್ನ ಮಗು ಫೇರ್ ಆಗೇ ಇದ್ದಾನೆ ನೋಡಿ, ಸ್ಕ್ರೀನ್ ಮೇಲೆ ಪಿಕ್ ಹಾಕಿದ್ದೀನಿ. ಇದನ್ನು ತೊಗೊಳೋದ್ರಿಂದ ಮಾತ್ರ ಫೇರ್ ಆಗುತ್ತೆ. ನಂದು ಕೊಲೀಗ್ ಒಬ್ಬರು ಇದ್ದರು, ಅವ್ರು ಹೇಳಿದರು ಅವ್ರದ್ದು ಫಸ್ಟ್ ಪಾಪುಗೆ ಅವರು ಥ್ರೋಟ್ ಪ್ರೆಗ್ನೆನ್ಸಿ ಕೇಸರಿ ಕುಡಿದ್ರಂತೆ. ಫುಲ್ ಬರೀ ಕೇಸರಿ, ಯಾವಾಗೂ ಕೇಸರಿ ಕುಡಿತಾನೆ ಇದ್ರಂತೆ. ಬಟ್ ಅವ್ರ ಮಗಳು ಡಾರ್ಕ್ ಇದ್ದಾಳೆ, ಅವ್ರ ಮಗನ ಪ್ರೆಗ್ನೆನ್ಸಿಲಿ ಅವರು ಕುಡ್ದೇ ಇಲ್ವಂತೆ ಕೇಸರಿನ. ಬಟ್ ಅವ್ರ ಮಗ ಫೇರ್ ಆಗೇ ಇದ್ದಾನೆ. ಅವ್ರು ನನಗೆ ಪ್ರೆಗ್ನೆನ್ಸಿ ಇದ್ದಾಗೆ ಇದನ್ನು ಹೇಳಿದರು. ಆ್ಯಂಡ್ ನಾನು ಕೂಡ ತುಂಬ ರಿಸರ್ಚ್ ಮಾಡಿದ್ದೆ ಇದ್ರ ಬಗ್ಗೆ. ನನಗೂ ಗೊತ್ತಿತ್ತು ಇದು ಸೈಂಟಿಫಿಕಲಿ ಪ್ರೂವನ್ ಅಲ್ಲ. ಕೇಸರಿ ಕುಡಿಯೋದ್ರಿಂದ ಏನು ಮಗು ಬೆಳಗಾಗಲ್ಲ. ಆ್ಯಂಡ್ ಮೋರ್ ಓವರ್ ಮಗು ಬೆಳಗಿದ್ರೆ ಏನು ಕರಗಿದ್ರೆ ಏನು, ನಮ್ಮ ಮಗುನೇ ಅಲ್ವಾ. ಸೊ ಯಾವುದೇ ರೀತಿ ಬಣ್ಣದಿಂದ ಅವ್ರನ್ನ ಡಿಫ್ರೆನ್ಸ್ ಮಾಡೋದು ಅಷ್ಟೊಂದು ಸರಿ ಅಲ್ಲ ಅನಿಸುತ್ತೆ. ಆ್ಯಂಡ್ ನಂದು ರಿಲೇಟಿವ್ಸು ಕೂಡ ತುಂಬ ಸಜೆಸ್ಟ್ ಮಾಡಿದರು, ಕೇಸರಿ ಕುಡಿ ನೀನು, ಮಗು ಬೆಳ್ಳಗಾಗಲಿ. ಯಾಕಂದರೆ ನಂದು ಹಸ್ಬೆಂಡ್ ಡಾರ್ಕ್ ಇದ್ದಾರೆ, ನೀವು ನೋಡಿರ್ತೀರ ನಂದು ಇಂಡಿಯನ್ ವಿಡಿಯೋದೆಲ್ಲ ನೋಡಿದ್ರೆ. ಸೊ ಹಸ್ಬೆಂಡ್ ಡಾರ್ಕ್ ಇದ್ದಾರಲ್ಲ, ಅವ್ರ ಥರ ಹುಟ್ಬಿಟ್ರೆ ಹುಟ್ಲಿ ಬಿಡಿ, ಅಪ್ಪನ ಥರ ಹುಟ್ಟಿದ್ರೆ ಏನು ಪ್ರಾಬ್ಲಮ್. ಇವಾಗ ಮಗು ನನ್ನ ಕಲರ್ ಇದೆ, ಬಟ್ ಒಂದು ಅಪಿಯರೆನ್ಸ್ ಎಲ್ಲ ಅವ್ರ ಅಪ್ಪನ ಥರನೇ ಇದೆ. ಸೊ ಅದು ಪ್ಯೂರ್ಲಿ ಬೇಸ್ಡ್ ಆನ್ ದ ಜೆನೆಟಿಕ್ಸ್ ಆ್ಯಂಡ್ ಮೆಲನಿನ್ ಪ್ರಾಡಕ್ಟ್ ನಿಮ್ಮದು ಬಾಡಿಲಿ ಏನು ಉತ್ಪತ್ತಿ ಆಗ್ತಿರುತ್ತೆ ಅದ್ರ ಮೇಲೆ ಆ್ಯಂಡ್ ಜೆನೆಟಿಕ್ಸ್ ಮೇಲೆ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಜಾಸ್ತಿ ಸಿಟ್ರಸ್ ಫ್ರೂಟ್ನ ತಗೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಫೇರ್ನೆಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ನೀವು ಕೇಸರಿ ತಗೊಳ್ಳೋದ್ರಿಂದ ಮಗು ಬೆಳಗಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಅದು ಯಾವುದೇ ರೀತಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಬಟ್ ಇದರಿಂದ ತುಂಬ ಬೇರೆ ಥರ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ನೀವು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮಲ್ಲಿ. ಈವನ್ ಪ್ರೆಗ್ನೆಂಟ್ ಇಲ್ಲ ಅಂದರೂ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಅವಾಗ ಬೇಕಾದರೂ ತೊಗೊಬೋದು. ಬಿಕಾಸ್ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಲೈಂಗಿಕ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ತೊಗೊಬೋದು ಬೇರೆ ಟೈಮಲ್ಲಿ. ಆ್ಯಂಡ್ ಇದರಿಂದ ನಾನು ಆಗಲೇ ಹೇಳ್ದಾಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುತ್ತೆ, ಮೂಡ್ ಸ್ವಿಂಗ್ ಕಂಟ್ರೋಲ್ ಮಾಡುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ, ಆ್ಯಂಟಿ ಟಾಕ್ಸಿಕ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಪ್ರೆಗ್ನೆಂಟ್ ಮಾತ್ರ ಅಲ್ಲ, ಬೇರೆಯವರು ಕೂಡ ಇದನ್ನು ತೊಗೊಬೋದು ಕೇಸರಿ ಮಿಲ್ಕು. ಆ್ಯಂಡ್ ಇದರಿಂದ ಬೆಳ್ಳಗಾಗ್ತಾರೆ, ಅದಕ್ಕೋಸ್ಕರ ನಾವು ಕುಡಿಬೇಕು ಪ್ರೆಗ್ನೆಂಟ್ ಟೈಮಲ್ಲಿ. ಆ್ಯಂಡ್ ನಮ್ಮ ಮಗು ತುಂಬ ಬೆಳ್ಳಗುಟ್ಬೇಕು ಅಂದ್ಬಿಟ್ಟು 2 ಸ್ಪೂನ್ ಹಾಕ್ಕೊಂಡು ಕುಡಿಯೋದು ಅದೆಲ್ಲ ತುಂಬ ತಪ್ಪು. ಅದರಿಂದ ತುಂಬ ನಿಮಗೇನೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಇನ್ ಕೇಸ್ ನೀವು ತೊಗೊತಿದ್ದೀರಾ ಕೇಸರಿ ಅಂದರೆ 1ರಿಂದ 2 ದಳ ಅಷ್ಟೇ ಕೇಸರಿನ ಹಾಕ್ಕೊಂಡು ಕುಡೀರಿ, ಅದಕ್ಕಿಂತ ಜಾಸ್ತಿ ಹಾಕೊಬಾರ್ದು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.